ನಿನ್ನೆಯಿಂದ ಇವತ್ತಿನವರೆಗಿನ ಈ ದಿಢೀರ್ ಬೆಳವಣಿಗೆ ಬಹಳಷ್ಟು ವಿಷಯಗಳನ್ನು ನಮಗೆ ಅರಿವಿದೆ. ಮತ್ತೆ ಡಿ ಕೆ ಶಿವಕುಮಾರ್ ಕಚ್ಚೊಂದು ತುಂಡೆರಡು, ಕೊನೆಗೂ ನನ್ನ ಕೊನೆಯದಾದಂಥ ಒಂದು ಬೇಡಿಕೆ ಅಂತೇನಿದೆ ಅದನ್ನು ಈಡೇರಿಸಿ ಅಂತ ಹೇಳಿ ಹೈಕಮಾಂಡಿಗೆ ಖರ್ಗೆ ಅವರ ಮೂಲಕ ಒಂದು ಸೂಚನೆಯನ್ನ ಪಕ್ಕಾ ಕೊಟ್ಟೇ ಬಿಟ್ರ. ವಿಮಾನ ನಿಲ್ದಾಣಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಸಿದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ. ನೆನಪಿಡಬೇಕು ನೀವು, ನಾಯಕತ್ವದ ಜಟಾಪಟಿ, ಅಧಿಕಾರದ ಹಸ್ತಾಂತರದ ಹೊಯ್ಕೈ, ಕುರ್ಚಿ ಕದನ ಯಾವತ್ತು ಆರಂಭ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರೂ ಸೇರಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿರಲಿಲ್ಲ. ಮಾರ್ಚ್ 31ಕ್ಕೆ ಬಜೆಟ್ ಪಾಸ್ ಆಗುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಣ ಕೈ ಕೊಡಬಹುದು. ಡಿ ಕೆ ಶಿವಕುಮಾರ್ ಬಣ ಅಧಿವೇಶನಕ್ಕೆ ಬರದೇ ಇರಬಹುದು. ಬಜೆಟ್ ಬಿದ್ದೋಗುವ ಹಾಗೆ ಯಾವುದಾದ್ರೂ ಒಂದು ಕಾರಣವನ್ನ ಇಟ್ಟುಕೊಂಡು ಆ ಸಿದ್ಧತೆಯನ್ನ ಅವರ ಬಣ ಮಾಡ್ಕೋಬಹುದು. ಬಜೆಟ್ ಬಿದ್ದೋಯ್ತು ಅಂತಂದ್ರೆ ಅಲ್ಲಿಗೆ ಸರ್ಕಾರ ಬಿದ್ದೋದಂತೆ. ಅಲ್ಟಿಮೇಟಮ್, ಕೊನೆಯ ಅಸ್ತ್ರ, ಕೊನೆಯ ಬ್ರಹ್ಮಾಸ್ತ್ರ, ಕೊನೆಯ ಬೇಡಿಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಹೈಕಮಾಂಡಿಗೆ ನನಗೆ ಯಾವ ದಾರಿ ಹೇಳಿ, ಯಾವ ಸಿಗ್ನಲ್ ಅದನ್ನು ಹೇಳಿ. ಒಮ್ಮೆ ಗ್ರೀನ್ ಸಿಗ್ನಲ್ ಅಂತಾದ್ರೆ ಡೇಟ್ ಫಿಕ್ಸ್ ಮಾಡಿ. ನನಗೆ ಈಗ ಪಕ್ಕಾ ಬೇಕು. ನಿಮ್ಮ ಕೊಟ್ಟ ಮಾತಿನ ಪ್ರಕಾರ ನೀವು ನಡ್ಕೊಳ್ಳೋದಿಲ್ಲ ಅಂತ ಅರಿವಾಗಿದೆ. ತಲೆ ಮೇಲೆ ಕೈಯಿಟ್ಟು ಆಣೆ ಪ್ರಮಾಣ ಮಾಡಿದಂಥವರು ದೇವರಾಜ್ ಅರಸು ಅವರ ಏನು ದಾಖಲೆಯನ್ನು ಮುರಿದ್ರೆ ಹೊರತು ಆದರೆ ಅವರ ನಾಲಿಗೆಯ ಬದ್ಧತೆಯನ್ನು ಉಳಿಸ್ಕೊಳ್ಳಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ ಡಿ ಕೆ ಶಿವಕುಮಾರ್ ಸಿಎಂ ಕನಸಿಗೆ ಹೈಕಮಾಂಡೇ ಕೊಳ್ಳಿ ಇಟ್ಟಿತಾ ಅನ್ನುವಂಥ ಒಂದು ವಿಡಿಯೋವನ್ನ ಮಾಡಿದ್ದನ್ನು ನೀವು ಗಮನಿಸಿದ್ದೀರಿ. ಮೇನಲ್ಲಿ ಬರುವಂಥ ಅಸ್ಸಾಂನ ಎಲೆಕ್ಷನ್ನಿಗೆ ವೀಕ್ಷಕರನ್ನಾಗಿ DCM ಡಿ ಕೆ ಶಿವಕುಮಾರ್ ಅವರನ್ನ ಪ್ರಿಯಾಂಕಾ ವಾದ್ರಾ ಅವರ ಒತ್ತಾಸೆಯ ಮೇರೆಗೆ ಹೈಕಮಾಂಡ್ ನೇಮಿಸಿದ್ದು, ಕೊನೆಗೂ ಮೇವರೆಗೆ ಸಿದ್ದರಾಮಯ್ಯನವರ CM ಗಿರಿ ಕಾಯಮ್ಮು ಅನ್ನೋದು ವಿದಿತ. ಅದನ್ನು ನಾವು ಈಗಾಗಲೇ ವಿಶ್ಲೇಷಣಾತ್ಮಕವಾಗಿ ನಿಮಗೆ ಹೇಳಿದ್ದೇವೆ. ಆದರೆ ಶತಪ್ರಯತ್ನದಲ್ಲಿರುವ ಮತ್ತು ಡಿ ಕೆ ಶಿವಕುಮಾರ್ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಅವಕಾಶ ಅನ್ನುವ ಹಾಗೆ ಅಸ್ಸಾಂನ ವೀಕ್ಷಕರಾಗಿ ತನ್ನನ್ನ ಅಲ್ಲಿ ಕರೆದು ಅಧಿಕೃತವಾಗಿ ಘೋಷಿಸಿದ್ರು ಕೂಡ ಅದನ್ನು ನಿರಾಕರಿಸುವ ಒಂದು ತಕ್ಷಣದ ಪ್ರಯತ್ನವನ್ನು ಅವರು ಮಾಡಿಲ್ಲ. ಕೊನೆಯ ಪ್ರಯತ್ನ, ಕಟ್ಟಕಡೆಯ ಪ್ರಯತ್ನ ಅಲ್ಲಿಯವರೆಗೂ ಮುಂದುವರೆದು ಕೊನೆಗೂ ಆಗಲಿಲ್ವೇ, ನನ್ನ ದಾರಿ ನನಗೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದೇ ಬಿಟ್ಟಿದ್ದಾರಾ ಅನ್ನುವ ಪ್ರಶ್ನೆಗೆ ಹಲವು ಉತ್ತರಗಳು ಸಿಗ್ತಾ ಇದೆ. ನಿನ್ನೆಯಿಂದ ಇವತ್ತಿನವರೆಗಿನ ಈ ದಿಢೀರ್ ಬೆಳವಣಿಗೆ ಬಹಳಷ್ಟು ವಿಷಯಗಳನ್ನು ನಮಗೆ ಅರಿವಿದೆ. ಮತ್ತೆ ಡಿ ಕೆ ಶಿವಕುಮಾರ್ ಕಚ್ಚೊಂದು ತುಂಡೆರಡು, ಕೊನೆಗೂ ನನ್ನ ಕೊನೆಯದಾದಂಥ ಒಂದು ಬೇಡಿಕೆ ಅಂತೇನಿದೆ ಅದನ್ನು ಈಡೇರಿಸಿ ಅಂತ ಹೇಳಿ ಹೈಕಮಾಂಡಿಗೆ ಖರ್ಗೆ ಅವರ ಮೂಲಕ ಒಂದು ಸೂಚನೆಯನ್ನ ಪಕ್ಕಾ ಕೊಟ್ಟೇ ಬಿಟ್ರ, ನಿರ್ಧಾರ ಮಾಡೇ ಬಿಟ್ರ. ನೀವು ಯಾವ ನಿರ್ಧಾರ ಮಾಡಿದ್ರು ಅದಕ್ಕೆ ನಾನು ರೆಡಿ ಅಂತ ಘೋಷಿಸೇ ಬಿಟ್ರ. ಈ ಎಲ್ಲ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನೋಡಿ, ನಿನ್ನೆಯಿಂದ ಇವತ್ತಿನವರೆಗಿನ ಬೆಳವಣಿಗೆಯ ಕೆಲವು ಅಂಶಗಳನ್ನು ಇಟ್ಟುಕೊಂಡು ನಿಮ್ಮೊಟ್ಟಿಗೆ ಚರ್ಚಿಸ್ತೇನೆ. ಮೊದಲನೇದಾಗಿ, ನಿನ್ನೆ ಬೆಳ್ಳಂಬೆಳಗ್ಗೆ ದಿಢೀರಾಗಿ ಡಿ ಕೆ ಶಿವಕುಮಾರ್ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾರೆ.
45 ನಿಮಿಷ ಅಂತ ಹೇಳಲಾಗುತ್ತೆ. ಹೆಚ್ಚು ಕಮ್ಮಿ 1 ಗಂಟೆಯ ಕಾಲ 1 to 1 ಖಾಸಗಿ ಮಾತುಕತೆ ನಡೆಯುತ್ತದೆ. ನಂಬರ್ 1. ಅದರ ನಂತರ ಇಬ್ಬರು ಒಂದೇ ಕಾರ್ನಲ್ಲಿ HAL ವಿಮಾನ ನಿಲ್ದಾಣಕ್ಕೆ ಪ್ರಯಾಣಿಸ್ತಾರೆ. HAL ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದಲ್ಲಿ ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮ ಉದ್ಘಾಟನೆ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ಮೊದಲ ಬಾರಿಗೆ DK ಶಿವಕುಮಾರ್, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಒಂದೇ ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡ್ತಾರೆ. ಈ ನಾಯಕತ್ವದ ವಿವಾದ ಹುಟ್ಟಿಕೊಂಡ ನಂತರ ಈ ಮೂವರು ಒಟ್ಟಾಗಿ ಪ್ರಯಾಣಿಸಿದ ಮೊದಲ ಸಂದರ್ಭ ಇದು. ಅದರ ನಂತರ ಈಗ ನೀವು ಈ ವಿಡಿಯೋವನ್ನು ನೋಡ್ತಾ ಇರುವ ಸಂದರ್ಭದಲ್ಲಿ ತಮಿಳುನಾಡಿನ ನೀಲಗಿರಿ ಪ್ರದೇಶದ ಒಂದು ಶಾಲೆಯ ಶತಮಾನೋತ್ಸವಕ್ಕೆ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಆಗಮಿಸ್ತಾ ಇದ್ದಾರೆ. ಅವರು ಹೋಗುವಾಗ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ವಿಮಾನ ನಿಲ್ದಾಣಕ್ಕೆ ಬಂದಾಗ DK ಶಿವಕುಮಾರ್, ಸಿದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ. ನೆನಪಿಡಬೇಕು ನೀವು, ನಾಯಕತ್ವದ ಜಟಾಪಟಿ, ಅಧಿಕಾರದ ಹಸ್ತಾಂತರದ ಹೊಯ್ಕೈ, ಕುರ್ಚಿ ಕದನ ಯಾವತ್ತು ಆರಂಭ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೂ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಬ್ಬರೂ ಸೇರಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿರಲಿಲ್ಲ. ಇದು ಪ್ರಥಮ ಭೇಟಿ. ಹಾಗಂದ ಮಾತ್ರಕ್ಕೆ ಇಲ್ಲಿ ಕುರ್ಚಿ ಸಮಸ್ಯೆ ಬಗೆಹರಿಸುವಂತ ಕೆಲಸ, ಮೀಟಿಂಗು, ಮಾತುಕತೆ ವಿಮಾನ ನಿಲ್ದಾಣದಲ್ಲಿ ಆಗ್ಬಿಡುತ್ತೆ ಅಂತ ತಿಳ್ಕೊಂಡ್ರೆ ನಮ್ಮಂತ ಮೂರ್ಖರಿಲ್ಲ. ಆದ್ರೆ ಒಂದು ಕುಶಲೋಪರಿ ಒಟ್ಟಾಗಿ ಭೇಟಿ ಆಗುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಮೈಸೂರಿನ ರಾಹುಲ್ ಗಾಂಧಿಯ ಭೇಟಿಗೆ ವಿಶೇಷ ವಿಮಾನದಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯನವರು ಮೈಸೂರುವರೆಗೆ ಬೆಂಗಳೂರಿಂದ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇದಿಷ್ಟು ಒಂದು ಈ ಕುರ್ಚಿ ಕದನದ ಬೆಳವಣಿಗೆಗೆ ಸಂಬಂಧಪಟ್ಟು ನಿನ್ನೆಯಿಂದ ಇವತ್ತಿನವರೆಗಿನ ಬೆಳವಣಿಗೆಯ ಕೆಲವು ಪಾಯಿಂಟ್ಗಳು. ನಿನ್ನೆ ಖರ್ಗೆ ಅವರನ್ನ ಭೇಟಿಯಾದಂಥ ಸಂದರ್ಭ, ಆನಂತರ ಖಾಸಗಿಯಾಗಿ ಕಾರಲ್ಲಿ HAL ವರೆಗೆ ಪ್ರಯಾಣ ಮಾಡಿದ್ದು, HAL ನಂತರ ವಿಮಾನದಲ್ಲಿ 3 ಜನರು ಕಲಬುರಗಿಗೆ ಪ್ರಯಾಣ ಮಾಡಿದ್ದು. ಇದರಲ್ಲಿ ಹೊರಬರ್ತಾ ಇರುವಂತ ಆಪ್ತ ವಲಯದ ಮಾತು ಏನು ಅಂತಂದ್ರೆ, ಖರ್ಗೆಯವರಿಗೆ DK ಶಿವಕುಮಾರ್ ಕೊನೆಯದಾದಂಥ ಒಂದು ಬೇಡಿಕೆಯನ್ನ, ಅಲ್ಟಿಮೇಟ್, ಇನ್ನು ಮುಂದೆ ನಂದೇನೂ ಇಲ್ಲ, ನಾನು CM ಆಗಬೇಕು, ಅದು ನನ್ನ ಹಕ್ಕು, ನನ್ನ ಶ್ರಮದ ಫಲ, ಅದು ನನಗೆ ಸಿಗಬೇಕಾದ ಕೂಲಿ, ಮತ್ತೆ ಹೈಕಮಾಂಡ್ ಕೊಟ್ಟಂತ ಆಶ್ವಾಸನೆ, ಅದಕ್ಕೆ ನೀವು ಸಾಕ್ಷಿ ಪ್ರಜ್ಞೆ ಇದ್ದೀರಿ, ಅದರ ಮಾತು ಬೇರೆ. ನನ್ನ ಕೊನೆಯ ಒಂದು ಬೇಡಿಕೆಯನ್ನ ನೀವು ಕೇಳಿಸ್ಕೋಬೇಕು, ಇದನ್ನು ಈಡೇರಿಸಬೇಕು. ಅದು ಯಾವ ರೀತಿ ಆದ್ರೂ ಅಡ್ಡಿಲ್ಲ. ಹಾಗಾದ್ರೆ ಆ ಬೇಡಿಕೆ ಏನು ಅನ್ನುವಂಥ ಪ್ರಶ್ನೆ. ಅದಕ್ಕೆ ಹಿಂದೆ ಒಂದಿಷ್ಟು ಬೆಳವಣಿಗೆಗಳು. ಈಗ ನೋಡಿ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಜೂನ್ ಒಳಗಡೆ ಬೆಂಗಳೂರು ಪಾಲಿಕೆ ಚುನಾವಣೆ ಮಾಡಿ ಅಂತ ಹೇಳಿದೆ. ಪಾಯಿಂಟ್ ನಂಬರ್ 1. ಮೇದಲ್ಲಿ ಅಸ್ಸಾಂ ಚುನಾವಣೆ ಇರುವುದು, ನಾವು ಹಿಂದಿನ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ದು. ಅದರ ಜೊತೆಗೆ ಜೂನ್ನಲ್ಲಿ ರಾಜ್ಯಸಭಾ ಚುನಾವಣೆ ಇದೆ, ಖರ್ಗೆ ಅವರ ಅವಧಿ ಮುಗಿತಾ ಇದೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡತಕ್ಕದ್ದು, ಜಿಲ್ಲಾ ಪಂಚಾಯಿತು. ಅದರ ಜೊತೆಗೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಬೇರೆ ಇದೆ, ಬೆಂಗಳೂರಿನ ಮಹಾನಗರ ಪಾಲಿಕೆ, ಇದರ ವಿಸ್ತಾರವನ್ನು ಇವರೇ ಮಾಡಿದ್ದು. ಈಗ ಪ್ರಥಮ ಚುನಾವಣೆ ಅದನ್ನು ಮಾಡಬೇಕು. ಅಲ್ಲಿಯವರೆಗೆ ಈ ಸ್ಥಾನಮಾನದ ಬದಲಾವಣೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅನ್ನೋದು ಎಲ್ಲರಿಗೂ ವಿದಿತ. DK ಶಿವಕುಮಾರ್ ಅಲ್ಲಿಯವರೆಗೆ ಒಂದೋ ಕಾಯ್ಬೇಕು, ಇಲ್ಲ ಹರಿಹಾಯ್ಬೇಕು, ಇಲ್ಲ ಹದ್ದುಪಾರನ್ನ ಮೀರಿ ಅವರು ತನ್ನದೇ ಆದಂತ ಸ್ವತಂತ್ರವಾದ ಹೆಜ್ಜೆಯನ್ನು ಇಡಬೇಕು. ಇದು 3 ಆಪ್ಷನ್ ಇರೋದು. ಅದಕ್ಕಾಗಿಯೇ DK ಶಿವಕುಮಾರ್ ಸಂಪೂರ್ಣ ಸನ್ನದ್ಧರಾಗಿದ್ದಾರೆ ಅನ್ನೋದು ನಿನ್ನೆ ಖರ್ಗೆ ಅವರೊಟ್ಟಿಗೆ ತನ್ನ ಕೊನೆಯ ಬೇಡಿಕೆ ಅಂತ ಇಟ್ಟದ್ದು ಸಾಕ್ಷಿ. ಅದರ ಮಧ್ಯೆ ಈಗ ಜನವರಿ 26 ಧ್ವಜಾರೋಹಣ ಮಾಡಿ ನಾನು ಬಜೆಟ್ ತಯಾರಿಗೆ ಕೂತ್ಕೊಳ್ತೇನೆ ಅಂತ ಘೋಷಿಸಿದ್ದಾರೆ. ಯಾರೋ ಸಿದ್ದರಾಮಯ್ಯನವರು. ಬಜೆಟ್ ಅಧಿವೇಶನಕ್ಕೆ ಕೂತ್ಕೊಳ್ಳೋದ್ರಿಂದಲೇ ಹೈಕಮಾಂಡ್ಗೂ ಅವರು ಈಗಾಗಲೇ ಸುದ್ದಿ ಮುಟ್ಟಿಸಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಬೇಡಿ ಅಥವಾ ನನ್ನನ್ನು ಕರೆಬೇಡಿ, ಏನಿದ್ರು ಜನವರಿ 26 ಮೊದಲು ಅದನ್ನು ಮುಗಿಸ್ಕೋಬೇಕು. ಇದು ಪಕ್ಕ. ಮಾರ್ಚ್ 6ಕ್ಕೆ ಬಜೆಟ್ ಅನ್ನ ಮಂಡಿಸ್ತಾರೆ.
ಮಾರ್ಚ್ 31ಕ್ಕೆ ಬಜೆಟ್ ಪಾಸ್ ಆಗಬೇಕು. ಇದಿಷ್ಟು ತಾಂತ್ರಿಕವಾದಂಥ ವಿವರಗಳು. ಇಲ್ಲೇ ಇರುವುದು ಮಹತ್ವ. ಹಾಗಾದರೆ ಈಗ ನಿಮಗೆ ಇರುವ ಕುತೂಹಲ ಏನು? ಒಂದು, ಖರ್ಗೆ ಅವರೊಟ್ಟಿಗೆ ಅಂತಿಮ ಬೇಡಿಕೆಯನ್ನ ಡಿ ಕೆ ಶಿವಕುಮಾರ್ ಇಟ್ಟದ್ದೇನು? ಒಟ್ಟಿಗೆ 3 ಜನ ಪ್ರಯಾಣ ಮಾಡಿದಾಗ ಖಾಸಗಿಯಾಗಿ ವಿಮಾನದಲ್ಲಿ ಏನಾದರೂ ಮಾತುಕತೆ ಆಯ್ತೆ? ಖರ್ಗೆ ಅವರಿಗೆ ಸಿದ್ದು ಅವರಿಗೆ ಖರ್ಗೆ ಅವರು ಸಿದ್ದು ಅವರಿಗೆ ಏನಾದ್ರು ಪರಸ್ಪರ ಮಾತುಕತೆ ಆಯ್ತೆ? ಈ ವಿವರಗಳನ್ನು ಕೂಡ ಈಗ ನಿಮ್ಮ ಎದುರು ಇಡ್ತೇವೆ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಖರ್ಗೆ ಅವರಿಗೆ ಹೇಳಿದ್ರು, ಮತ್ತೆ ಹೇಳುವ ಸಂದರ್ಭ ಒಂದಿದೆ. ಈ ಮೊದಲು ನೀವು ನೋಡಿದ್ದೀರಿ, ಬಿಹಾರದ ಎಲೆಕ್ಷನ್ ಆಯ್ತು, ಅದರ ನಂತರ ಖರ್ಗೆ ಅವರಿಗೆ ವಹಿಸಿದ್ರು. ಖರ್ಗೆ ಅವರೇ ನೀವು ಸಿದ್ದು ಮತ್ತು ಡಿ ಕೆ ಅವರೊಟ್ಟಿಗೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ರಾಹುಲ್ ಗಾಂಧಿ ಹೇಳಿ ವಿದೇಶಕ್ಕೆ ಹೊರಟರು. ವಿದೇಶಕ್ಕೆ ಹೋಗಿ ಬಂದ ಮೇಲೆ ಮೀಟಿಂಗ್ ಅಂತಾಯ್ತು. ಅದರ ಮಧ್ಯೆ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಮಾತಾಡಿದ್ರು, ಸಿದ್ದರಾಮಯ್ಯನವರೊಟ್ಟಿಗೂ ಮಾತಾಡಿದ್ರು. ಇದು ನಮ್ಮಿಂದ ಆಗುವ ಕತೆ ಅಲ್ಲ ಅಂತ ಹೇಳಿ ಸದಾಶಿವ ನಗರದ ಮನೆ ಎದುರ ಗೇಟಲ್ಲಿ ನಿಂತು ಹೈಕಮಾಂಡ್ ನೋಡ್ಕೊಳ್ತದೆ, ನಾನು ಹೈಕಮಾಂಡಿಗೆ ವಿವರಿಸ್ತೇನೆ ಅಂತಂದ್ರು. ಆ ನಂತರ ರಾಹುಲ್ ಗಾಂಧಿ ಮತ್ತೆ ಅಧಿವೇಶನ ಮುಗಿತಾ ಇರುವಾಗಲೇ ವಿದೇಶಕ್ಕೆ ಹೋದ್ರು. ವಿದೇಶಕ್ಕೆ ಹೋಗಿ ಬಂದ ಮೇಲೆ ಮೀಟಿಂಗ್ ಅಂತಂದು ಆಯ್ತು. ಈಗ ರಾಹುಲ್ ಗಾಂಧಿ ವಿದೇಶದಿಂದ ಬಂದಿದ್ದಾರೆ. ಅದರ ಮಧ್ಯೆ ಸೋನಿಯಾ ಗಾಂಧಿ ಅವರು ಅನಾರೋಗ್ಯದ ಕಾರಣಕ್ಕಾಗಿ ಆಸ್ಪತ್ರೆಗೆ ಸೇರಿದ್ರು. ಅವರು ಈಗ ಮೊನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಸಮಯಕ್ಕಾಗಿ ಡಿ ಕೆ ಶಿವಕುಮಾರ್ ಪ್ರಾಯಶಃ ಕಾಯ್ತಾ ಇದ್ರು. ರಾಹುಲ್ ಗಾಂಧಿ ವಾಪಸ್ ಆತಿ ಮತ್ತೆ ಸೋನಿಯಾ ಗಾಂಧಿ ಅವರು ಡಿಸ್ಚಾರ್ಜ್ ಆಗಿ ಮನೆ ಬಂದಿರೋದು. ಆದ್ರಿಂದಲೇ ಅವರು ನಿನ್ನೆ ಖರ್ಗೆ ಅವರನ್ನ ಭೇಟಿ ಮಾಡಿ, ನೀವೊಂದು ಕೊನೆಯ ನನ್ನ ಬೇಡಿಕೆಯನ್ನು ಆಲಿಸಬೇಕು, ಇದನ್ನೇ ನೀವು ಪಕ್ಕ ಮಾಡಿ. ಏನು ಅಂತಂದ್ರೆ, ಈಗ ಜನವರಿ 26ಕ್ಕೆ ಬಜೆಟ್ ಅಧಿವೇಶನಕ್ಕೆ ಪೂರ್ವಭಾವಿಯಾಗಿ ತಯಾರಿಗೆ ಸಿದ್ದರಾಮಯ್ಯನವರು ಕೂತ್ಕೊಳ್ತಾರೆ. ಬಜೆಟ್ಗೆ ಅವರು ಕೂತ್ಕೊಳ್ಳುವ ಮೊದಲು, ಜನವರಿ 26ರ ಮೊದಲು ನೀವು ನನಗೆ ಒಂದು ಖಚಿತವಾಗಿ ಹೇಳಿ, ಒಂದು ಡೇಟ್ ಫಿಕ್ಸ್ ಮಾಡಿ. ನಾನೀಗ ಜನವರಿ 6, ಜನವರಿ 9 ಡೇಟ್ ಫಿಕ್ಸ್ ಮಾಡಿಕೊಂಡೆ, ಆಗಲಿಲ್ಲ. ಈಗ ಬಾಲ್ ಇನ್ ಯುವರ್ ಕೋರ್ಟ್. ಓಕೆ, ರಾಹುಲ್ ಗಾಂಧಿ ಅವರ ಹತ್ರ ಮಾತಾಡಿ, ಸೋನಿಯಾ ಗಾಂಧಿ ಅವರ ಹತ್ರ ಮಾತಾಡಿ, ನೀವೊಂದು ಡೇಟನ್ನು ಫಿಕ್ಸ್ ಮಾಡಿ ಕೊಡಿ, ನನಗೆ ಒಂದು ಕ್ಲಾರಿಟಿಯನ್ನು ಕೊಡಿ. ಇದು ನನ್ನ ಕೊನೆಯ ಬೇಡಿಕೆ. ನಾನು ಪಕ್ಷಕ್ಕೆ ಏನು ಮಾಡಿದೆ, ಕಳೆದ ಚುನಾವಣೆಯಲ್ಲಿ ಏನು ಮಾಡಿದೆ, ನನ್ನ ಪಕ್ಷ ನಿಷ್ಠೆ ಏನು, ನನ್ನ 45-50 ವರ್ಷದ ಕಾಂಗ್ರೆಸ್ ಪಕ್ಷದ ನನ್ನ ಒಟ್ಟು ಗೇಯ್ಮೆ ಏನು, ನನ್ನ ಕೊಡುಗೆ ಏನು, ನನ್ನ ಶ್ರಮ ಏನು, ಅವೆಲ್ಲ ಈಗ ನಾನು ಮತ್ತೆ ಮಾತಾಡೋದಿಲ್ಲ. ಅದೆಲ್ಲ ಮಾತಾಡಿ ಆಗಿದೆ. ಒಂದು, ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತೀರೋ ಅಥವಾ ನೀವು ಅಧಿಕಾರದ ಹಸ್ತಾಂತರವನ್ನ ಕೊಟ್ಟ ಮಾತಿನ ಪ್ರಕಾರ ಮಾಡ್ತೀರೋ? ಮಾಡುವುದಾದ್ರೆ ಯಾವ ಡೇಟು, ಅದನ್ನ ಪಕ್ಕ ಮಾಡಿ. ಒಮ್ಮೆ ನೀವು ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತೀರಿ ಅಂತಾದ್ರೆ ಅದನ್ನಾದ್ರೂ ನೇರವಾಗಿ ಹೇಳಿ, ನನಗೇನು ಸಮಸ್ಯೆ ಇಲ್ಲ, ನನ್ನ ದಾರಿ ನಾನು ನೋಡ್ಕೊಳ್ತೇನೆ. ಇಲ್ಲ, ನೀವು ಬಜೆಟ್ ಅಧಿವೇಶನ ಆದ್ಮೇಲೆ ಮಾಡ್ತೀರೋ, ಅಸ್ಸಾಂ ಎಲೆಕ್ಷನ್ ಆದ್ಮೇಲೆ ಮಾಡ್ತೀರೋ, ಜೂನ್ ಚುನಾವಣೆ ಸ್ಥಳೀಯ ಗಿಳಿಯ ರಾಜ್ಯಸಭೆ ಎಲ್ಲ ಆದ್ಮೇಲೆ ಮಾಡ್ತೀರೋ, ನನಗೆ ಪಕ್ಕ ಡೇಟ್ ಕೊಡಿ. ಇದು ನನ್ನ ಕೊನೆಯ ಬೇಡಿಕೆ. ಇನ್ನೇನು ಮಾತಾಡೋದಿಲ್ಲ ನಾನು. ನೀವು ಆಗೋದಿಲ್ಲ ಅಂದ್ರೂ ಸಂತೋಷ, ಆಗುತ್ತೇನೆ ಅಂತಂದ್ರೂ ಸಂತೋಷ. ಆದರೆ ನನಗೆ ಆಗೋದಿಲ್ಲ ಅಂತಾದ್ರೆ ಅದನ್ನು ಹೇಳಬೇಕು, ಆಗತ್ತೆ ಅಂತಾದ್ರೆ ಡೇಟ್ ಹೇಳಬೇಕು. ಇದು ನನ್ನ ಕೊನೆಯ ಬೇಡಿಕೆ ಅಂತ ಹೇಳಿದ್ದಾರೆ. ಅದಕ್ಕೆ ನಿನ್ನೆ ಖರ್ಗೆ ಅವರು ಮಾಧ್ಯಮದವರೊಟ್ಟಿಗೂ ಮಾತಾಡಿದರು. ಅದನ್ನೇ ಅವರು ವಿಮಾನದಲ್ಲಿ ಪ್ರಯಾಣ ಮಾಡುವಾಗೂ ಸಿದ್ದರಾಮಯ್ಯನವರೊಟ್ಟಿಗೆ ಮಾತಾಡಿದ್ದಾರೆ ಅಂತ ಅಧಿಕೃತ ಸುದ್ದಿ ಬರ್ತಾ ಇದೆ. ಏನು ಅಂತಂದ್ರೆ, ನಾನು ದೆಹಲಿಗೆ ಹೋಗ್ತೇನೆ, ಇಬ್ಬರ ಹತ್ರ ಮಾತಾಡ್ತೇನೆ, ನಿಮ್ಮಿಬ್ಬರನ್ನೂ ಕರೆಸ್ಕೊಳ್ತೇನೆ, ದೆಹಲಿಯಲ್ಲೇ ತೀರ್ಮಾನ ಮಾಡೋಣ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಮಾಧ್ಯಮದವರಿಗೂ ಅವರು ಆ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಇದರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಜನವರಿ 16 ಮತ್ತು ಜನವರಿ 22 2 ಡೇಟಿಗೆ ಅಧಿಕೃತವಾಗಿ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಸ್ಸಾಂನ ಎಲೆಕ್ಷನ್ಗೆ ವೀಕ್ಷಕರಾಗಿ ನೇಮಕವಾದಂಥ ಹಿನ್ನೆಲೆಯಲ್ಲಿ ಮೀಟಿಂಗ್ ಇದೆ. ಆವಾಗ ಖರ್ಗೆ ಅವರಿಗೆ ಅವರು ಅದನ್ನು ಹೇಳಿದ್ದಾರೆ. ಏನು, ಈ ಸಂದರ್ಭದಲ್ಲಿ ನನಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಗೆ ಅವಕಾಶವನ್ನ ನಾನು ಕೇಳಿದ್ದೇನೆ, ಅದಕ್ಕೆ ಸಹಕರಿಸಿ. ಪ್ರಾಯಶಃ
ಈಗಿನ ಎಲ್ಲವನ್ನ ನೋಡಿದರೆ ಜನವರಿ 16 ಅಥವಾ ಜನವರಿ 22 ಈ ಎರಡು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಈ ವಿವಾದ ಭುಗಿಲೆದ್ದ ನಂತರ ಮೊದಲ ಬಾರಿಗೆ ಭೇಟಿಯಾಗ್ತಾ ಇದ್ದಾರೆ. ಸೋನಿಯಾಜಿ ಅವರನ್ನೂ ಭೇಟಿಯಾಗ್ತಾ ಇದ್ದಾರೆ. ಇದು ಅಂತಿಮವಾದಂತ ಒಂದು ಫಲಿತಾಂಶದ ಮೀಟಿಂಗ್ ಅಂತಲೇ ಎಲ್ಲ ರಾಜಕೀಯ ವಿಶ್ಲೇಷಣಕಾರರು ತರ್ಕಿಸ್ತಾ ಇದ್ದಾರೆ. ಒಮ್ಮೆ ಡೇಟು ಫಿಕ್ಸ್ ಆಗದೇನೆ ಇದೇ ಗೊಂದಲ, ಇದೇ ಮೌನ ಮುಂದುವರೆದು ಜನವರಿ 16, ಜನವರಿ 22 ಎರಡೂ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ಗೆ ಭೇಟಿಯನ್ನೇ ನಿರಾಕರಿಸಿದ್ರೆ ಇದರ ಪರಿಣಾಮ ಏನು? ಬಜೆಟ್ ಮಂಡನೆ ಆಗತ್ತೆ ಮಾರ್ಚ್ 6, ಮಾರ್ಚ್ 31ಕ್ಕೆ ಬಜೆಟ್ ಪಾಸ್ ಆಗುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಣ ಕೈ ಕೊಡಬಹುದು. ಡಿ ಕೆ ಶಿವಕುಮಾರ್ ಬಣ ಅಧಿವೇಶನಕ್ಕೆ ಬರದೇ ಇರಬಹುದು. ಬಜೆಟ್ ಬಿದ್ದೋಗುವ ಹಾಗೆ ಯಾವುದಾದ್ರೂ ಒಂದು ಕಾರಣವನ್ನ ಇಟ್ಟುಕೊಂಡು ಆ ಸಿದ್ಧತೆಯನ್ನ ಅವರ ಬಣ ಮಾಡ್ಕೋಬಹುದು. ಬಜೆಟ್ ಬಿದ್ದೋಯ್ತು ಅಂತಂದ್ರೆ ಅಲ್ಲಿಗೆ ಸರ್ಕಾರ ಬಿದ್ದೋದಂತೆ. ನೇರವಾಗಿ ರಾಜಭವನಕ್ಕೆ ಹೋಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡತಕ್ಕದ್ದು. ಬಜೆಟ್ ಮಂಡನೆ ಆಗಿ ಅದು ಪಾಸ್ ಆಗದೆ ಇದ್ರೆ ಸರ್ಕಾರಿ ಯಂತ್ರಗಳು ಸಂಪೂರ್ಣ ಸ್ಥಗಿತಗೊಳ್ತವೆ. ಇತ್ತೀಚೆಗೆ ಅಮೆರಿಕದಲ್ಲ ಟ್ರಂಪ್ಗಾದಂತ ಗತಿಯೇ ಆಗತ್ತೆ. ಗಿಜಾನೆಯಲ್ಲಿ ಯಾವ ಒಂದು ರೂಪಾಯಿಯನ್ನು ಸರ್ಕಾರ ಬಳಸುವಾಗಿಲ್ಲ. ಬಜೆಟ್ ಅಧಿವೇಶನ, ಬಜೆಟ್ ಮಂಡನೆ, ಬಜೆಟ್ ಪಾಸ್ ಆಗುವಂಥದ್ದು ಸರ್ಕಾರದ ಅಧಿಕೃತವಾದ ಅಳಿವು ಉಳಿವಿನ ಮತ್ತು ಸರ್ಕಾರದ ಸಾಮರ್ಥ್ಯದ ಸಂಕೇತ. ಪ್ರಾಯಶಃ ಆ ಕಾರಣದಿಂದಲೇ ಅಲ್ಟಿಮೇಟಮ್, ಕೊನೆಯ ಅಸ್ತ್ರ, ಕೊನೆಯ ಬ್ರಹ್ಮಾಸ್ತ್ರ, ಕೊನೆಯ ಬೇಡಿಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಹೈಕಮಾಂಡಿಗೆ ನನಗೆ ಯಾವ ದಾರಿ ಹೇಳಿ, ಯಾವ ಸಿಗ್ನಲ್ ಅದನ್ನು ಹೇಳಿ. ಒಮ್ಮೆ ಗ್ರೀನ್ ಸಿಗ್ನಲ್ ಅಂತಾದ್ರೆ ಡೇಟ್ ಫಿಕ್ಸ್ ಮಾಡಿ. ನನಗೆ ಈಗ ಪಕ್ಕಾ ಬೇಕು. ನಿಮ್ಮ ಕೊಟ್ಟ ಮಾತಿನ ಪ್ರಕಾರ ನೀವು ನಡ್ಕೊಳ್ಳೋದಿಲ್ಲ ಅಂತ ಅರಿವಾಗಿದೆ. ತಲೆ ಮೇಲೆ ಕೈಯಿಟ್ಟು ಆಣೆ ಪ್ರಮಾಣ ಮಾಡಿದಂಥವರು ದೇವರಾಜ್ ಅರಸು ಅವರ ಏನು ದಾಖಲೆಯನ್ನ ಮುರಿದ್ರೆ ಹೊರತು ಆದರೆ ಅವರ ನಾಲಿಗೆಯ ಬದ್ಧತೆಯನ್ನು ಉಳಿಸ್ಕೊಳ್ಳಿಲ್ಲ. ಹಾಗಾಗಿ ನನಗೆ ಕೊನೆಯ ಒಂದು ಮಾತನ್ನ ನಡೆಸ್ಕೊಡಿ. ಆಗತ್ತೆ, ಆಗೋದಿಲ್ಲ. ಆಗುವುದಾದ್ರೆ ಯಾವಾಗ? ಡೇಟು ಜನವರಿ 26ರ ಬಜೆಟ್ ಅಧಿವೇಶನ ತಯಾರಿಗೆ ಮುಖ್ಯಮಂತ್ರಿಗಳು ಕೂತ್ಕೊಳ್ಳುವ ಮೊದಲು ನನಗಿದಾಗಬೇಕು. ಇದರ ಸೂಚನೆ ನೀವು ಅರ್ಥ ಆಗತ್ತೆ ಅಂತ ಅಂದ್ಕೊಳ್ತೇನೆ. ಬಜೆಟ್ ಪಾಸ್ ಆಗುವುದಕ್ಕೆ ಅಡ್ಡಗಾಲ ಹಾಕ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದು ನಿಸ್ಸಂಶಯ. ಅದರ ಅರ್ಥ ಏನು? ಡಿ ಕೆ ಶಿವಕುಮಾರ್ ತನ್ನದೇ ಆದಂತ ಮಾರ್ಗ, ತನ್ನದೇ ಆದಂತ ದಾರಿ, ತನ್ನದೇ ಆದಂತ ಭವಿಷ್ಯವನ್ನ ಅಸ್ಸಾಂನ ಹಿಮಂತ ಬಿಸ್ವಾಸ್ ಹೇಗೆ ಕಾಂಗ್ರೆಸ್ ಇಂದ ಅವಮಾನಿತರಾಗಿ ಹೊರಗಡೆ ಹೋದ್ರೋ, ತನ್ನ ದಾರಿಯನ್ನ ತನಗೆ ಕಂಡುಕೊಂಡ್ರೋ, ಅದೇ ದಾರಿಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಯಾಣಿಸಲಿಕ್ಕೆ ಸಿದ್ಧವಾಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಯಾವುದೇ ಅಧಿಕೃತ ದಾಖಲೆ ಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ಈಗ ಅತ್ಯಂತ ಕಟುವಾದಂತ, ಖಚಿತವಾದಂತ, ಸ್ಪಷ್ಟವಾದಂತ ನಿಲುವಿಗೆ ಬಂದಾಗಿದೆ. ಡೂ ಅಂಡ್ ಡೈ. ನನಗೆ ಸಿಎಂ ಆಗುವಂತ ಹಾದಿಯ ಸುಗಮತೆಗೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೇನೆ. ಕೊನೆಯ ಅಸ್ತ್ರ ಇದು. ನಾನು ಬೇಕೋ ಬೇಡವಾ ಕಾಂಗ್ರೆಸ್ಸಿಗೆ ಹೇಳಿ. ನಾನು ಬೇಕು ಅಂತಾದ್ರೆ ಯಾವಾಗ, ಹೇಗೆ, ಡೇಟ್ ಕೊಡಿ. ಇನ್ನು ಮುಂದೆ ನಿಮ್ಮನ್ನ ನಂಬುವ ಪ್ರಶ್ನೆ ಇಲ್ಲ. ಈ ಬಂಡೆ ಈಗ ಕಾದಿದೆ. ಈ ಬಂಡೆ ಈಗ ಸರಿಯಾದ ರೀತಿಯಲ್ಲಿ ತನ್ನ ಬಲಾಬಲವನ್ನ, ಆತ್ಮಸ್ಥೈರ್ಯವನ್ನ, ಆತ್ಮಶಕ್ತಿಯನ್ನ ಕಂಡುಕೊಂಡಿದೆ. ಕನಕಪುರ ಬಂಡೆಗೆ ಡೈನಮೈಟ್ ಇಡ್ಲಿಕ್ಕೆ ಇವರು ಎಲ್ಲರೂ ಸಾಮೂಹಿಕವಾಗಿ ಸಿದ್ಧವಾಗಿದ್ದಾರೆ ಅನ್ನುವ ಅರಿವು ಡಿ ಕೆ ಶಿವಕುಮಾರ್ ಬಣಕ್ಕೂ, ಡಿ ಕೆ ಶಿವಕುಮಾರ್ಗೂ, ಡಿ ಕೆ ಸುರೇಶ್ಗೂ ಆಗಿ ಹೋಗಿದೆ. ತನ್ನ ಶ್ರಮಕ್ಕೆ, ತನ್ನ ನಿಷ್ಠೆಗೆ
ಡಿ ಕೆ ಶಿವಕುಮಾರ್ ಬಂದ್ರೆ ಏನಾಗತ್ತೆ, ಡಿ ಕೆ ಶಿವಕುಮಾರ್ ರಾಜಕೀಯ ಜೀವನದ ಒಳಸುಳಿಗಳೇನು, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಕಂಪ್ಯಾರಿಸನ್ ಮಾಡಬೇಕೋ ಅವೆಲ್ಲ ಬಿಡಿ. ರಾಜಕೀಯದಲ್ಲಿ ಶುದ್ಧತೆ, ಪ್ರಾಮಾಣಿಕತೆ ಅದೆಲ್ಲವೂ ಈಗ ನಗಣ್ಯವಾದಂಥ ಅಂಶಗಳು. ರಾಜಕೀಯ ಅಂದ್ರೆ ಭ್ರಷ್ಟಾಚಾರ, ರಾಜಕೀಯ ಅಂದ್ರೆ ದೌರ್ಜನ್ಯ, ರಾಜಕೀಯ ಅಂದ್ರೆ ಹಣ ಮಾಡುವ ದಂಧೆ, ಅದೇ ಆಗೋಗಿದೆ. ಈಗ ನಮಗೇನು, ಅಕ್ಕಿ ತಿನ್ನೋ ಹೋದ್ರೆ ಉಮಿ ತಿನ್ನೋನ್ ಬರ್ತಾನೆ, ಉಮಿ ತಿಂದವನು ಹೋಗಿದ್ರೆ ಹೊಟ್ಟು ತಿನ್ನೋನ್ ಬರ್ತಾನೆ, ನಮ್ಗೆ ಗೊತ್ತಿದೆ ಅದು. ಕೊನೆಗೂ ಏನು ಅಂತಂದ್ರೆ ಈ ಎಲ್ಲಾ ದುಷ್ಟರುಗಳ ಮಧ್ಯೆ ಕಡಿಮೆ ದುಷ್ಟ, ಧರ್ಮ ಪ್ರಜ್ಞೆ, ಸಮಾಜ ಪ್ರಜ್ಞೆ, ಸಾಕ್ಷಿ ಪ್ರಜ್ಞೆ ಇದೆಲ್ಲ ಇಟ್ಕೊಂಡು ಎಲ್ಲರೂ ಕೆಟ್ಟವರು. ಆದ್ರೆ ಅದರಲ್ಲಿ ಯಾರಾದ್ರೂ ಒಬ್ಬವ ಕಳ್ಳರಲ್ಲೇ ಕಡಿಮೆ ಕಳ್ಳರನ್ನ ಹುಡುಕುವ ಪ್ರಯತ್ನ. ರಾಜಕೀಯ ಅಂದ್ರೆ ಹಾಗೆ. ಆದರೆ ಡಿ ಕೆ ಶಿವಕುಮಾರ್ ಪ್ರಶ್ನೆ ಅಂತ ಬಂದಾಗ, ಡಿ ಕೆ ಶಿವಕುಮಾರ್ ಸಿಎಂ ಆಗುವಂಥ ಒಂದು ಸ್ಥಾನ ಗೌರವಕ್ಕೆ ಅವರಿಗಿರುವ ಅರ್ಹತೆ, ಪ್ರತಿಭೆ, ದಕ್ಷತೆ ಮತ್ತು ದುಡಿಮೆ ಇವೆಲ್ಲ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಪ್ರಸಕ್ತ ಸಂದರ್ಭದಲ್ಲಿ ಅದರ ಕಂಪ್ಯಾರಿಸನ್ ಮಾಡಿದ್ರೆ ಹೊರಗಿಂದ ಬಂದವರು 2 ಸಾರಿ ದಾಖಲಾರ್ಹವಾದಂಥ ಒಂದು ಕಾಲಮಿತಿಯಲ್ಲಿ ಅಧಿಕಾರವನ್ನ ಹೊಂದ್ತಾರೆ, ಸಿಎಂ ಆಗ್ತಾರೆ, ಮಹಾನಾಯಕರಾಗ್ತಾರೆ. ಅದೇ 45 ದಶಕದಿಂದ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತನಾಗಿ, ಟ್ರಬಲ್ ಶೂಟರ್ ಆಗಿ, ತನು ಮನ ಮತ್ತೆ ಧನ, ನಾನು ಕಳೆದ ವಿಡಿಯೋದಲ್ಲಿ ಧನ ಅಂತಂದಾಗ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ಅದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ನೀವು ನೋಡಿದಿರಾ? ರಾಜಕಾರಣದಲ್ಲಿ ಧನ ಎಲ್ಲಿಂದ ಬರುತ್ತೆ ಅಂತ ನಾನು ಯಾಕೆ ಹೇಳಲಿ? ನಮ್ಗಿಂತ ಹೆಚ್ಚು ನಿಮಗೆ ಗೊತ್ತಿದೆ. ಇಂಥ ಎಲ್ಲ ಸಹವರ್ತಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿ ನೀಡಿದಂಥ ಡಿ ಕೆ ಶಿವಕುಮಾರ್ಗೆ ನಿಜವಾಗಿಯೂ ಅವರಿಗೆ ಸಿಎಂ ಪಟ್ಟ ಅರ್ಹವಾಗಿಯೇ ದಕ್ಕಬೇಕು. ಅದು ಬಹಳ ಜನರ ಅಪೇಕ್ಷೆ. ಅದು ಹಾಗಾಗಿ ಅವರಿಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯಕ್ಕೆ ರಾಜಕೀಯ ಒಬ್ಬ ಧುರೀಣ, ಎಲ್ಲ ಶಕ್ತಿಯೂ ಇದ್ದಂಥ ಒಬ್ಬ ಧುರೀಣ ಕೊನೆಗೂ ಮಾಡಬಹುದಾದದ್ದೇನು, ಅದನ್ನೇ ಡಿ ಕೆ ಶಿವಕುಮಾರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಅವರು ಕೊನೆಯ ಅಸ್ತ್ರವನ್ನು ಬಳಸಿದ್ದಾರೆ ಮತ್ತು ಅದಕ್ಕೆ ಪ್ರತಿಯಾಗಿ ಕೊನೆಯ ನನ್ನ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಿಮಗೆ ನಾನು ಬೇಕೋ ಬೇಡವೋ ತೀರ್ಮಾನಿಸಿ. ನಾನು ಬೇಕು ಅಂತಾದರೆ ಡೇಟ್ ಫಿಕ್ಸ್ ಮಾಡಿ, ಅದರ್ವೈಸ್ ನೋ, ನಾನು ಆಲ್ರೆಡಿ ಡಿಸೈಡೆಡ್ ಅನ್ನುವ ಹಂತಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿತ್ತು, ಇದೇ ಹಂತಕ್ಕೆ ಅವರು ಬರ್ತಾರೆ. ಯಾಕೆಂದರೆ ಕಾಯುವುದಕ್ಕೂ ಒಂದು ಸೈರಣೆ ಅಂತ ಇದೆಯಲ್ಲ, ಅದೆಲ್ಲ ಗಡುವು ಮೀರಿದೆ ಹೈಕಮಾಂಡ್. ಹಾಗಾಗಿ ಈಗ ಇವರು ತನ್ನ ಮಿತಿಯನ್ನು ಮೀರಿ ಹೊಸ ಕ್ಷಿತಿಜಕ್ಕೆ, ಹೊಸ ಅಂಗಳಕ್ಕೆ, ಹೊಸ ಹೆಜ್ಜೆಯನ್ನು ಇಡಲಿಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ನನಗೆ ಗಡುವು ಕೊಡಿ, ತೀರ್ಮಾನ ಹೇಳಿ, ನಾನು ಬೇಕೋ ಬೇಡವೋ, ಅದು ಡಿಸೈಡೆಡ್. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದೋ ಕಾಂಗ್ರೆಸ್ಸಿನ ಒಳಗಡೆ ಇರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ಕಕ್ಷೆಯಿಂದ ಹೊರಗೆ ಹೋಗ್ತಾರೆ. ಅದರಲ್ಲಿ ಮಾತೇ ಇಲ್ಲ. ನಮಸ್ತೆ.